ಹಲೋ ಗೈಸ್, ಎಲ್ರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ವಿದ್ಯಾರ್ಥಿಗಳು ಎಕ್ಸಾಮ್ನ ಬರ್ಬಿಟ್ಟು ನಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತೀರ. ಮತ್ತು ರಿಸಲ್ಟು ನಮಗೆ 24ಕ್ಕೆ ಬರುತ್ತಾ ಇಲ್ವಾ, ಏನು ಕತೆ, ಏನು ಎಕ್ಸಾಮ್ದು ರಿಸಲ್ಟ್ ಏನು ಕತೆ, ನಾವು ಪಾಸ್ ಆಗ್ತೀವ ಫೇಲ್ ಆಗ್ತೀವ ಅಂತ ತುಂಬ ಜನ ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತೀರ ಈ ಒಂದು ವಿಡಿಯೋದಲ್ಲಿ. ಸೊ ಎಲ್ಲ ತಿಳಿಸ್ಕೊಡ್ತೀನಿ. ಮತ್ತು ವ್ಯಾಲ್ಯೂಯೇಷನ್ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ವ್ಯಾಲ್ಯೂಯೇಷನ್ ಮುಗೀತಾ ಇಲ್ವಾ, ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SSLC ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈಗ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ತೀನಿ ನೋಡಿ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ನಿಮಗೆ ವ್ಯಾಲ್ಯೂಯೇಷನ್ನು ಸೊ ಮುಗ್ದಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅಫಿಷಿಯಲ್ ಆಗಿ ನಿಮಗೆ ಅನೌನ್ಸ್ನ ಮಾಡಿಲ್ಲ. ನ್ಯೂಸ್ನ ಪ್ರಕಾರ ನಿಮಗೆ ವ್ಯಾಲ್ಯೂಯೇಷನ್ ಅದು ಮುಗ್ದಿದೆ ನಿಮಗೆ. ಸೊ ಆದಷ್ಟು ಬೇಗ ನಿಮಗೆ ರಿಸಲ್ಟ್ನ ಕೊಡ್ತಾರೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು, ಏನೋ ಡೋಂಟ್ ವರಿ. ಈಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತ. ನಿಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ ಇಂಟರ್ನಲ್ ಪ್ಲಸ್ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 35% ಬಂದ್ಬಿಟ್ಟು ನಿಮಗೆ 33%ಗೆ ಇಳಿಸಿದ್ದಾರೆ. ನಿಮಗೆ 33% ಬಂದರೆ ಸೊ ನೀವು SLC ಎಕ್ಸಾಮಲ್ಲಿ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಪ್ರತಿ ಸಬ್ಜೆಕ್ಟ್ಗೂ 33% ಬರಬೇಕು. ಅಂದರೆ ನಿಮಗೆ ಈಗ ಹೆಂಗೆ ಮಾಡಿದಾರಪ್ಪ ಅಂದರೆ ನಿಮಗೆ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಮಾರ್ಕ್ಸ್ ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ಸ್ಕೂಲಲ್ಲಿ ಕೊಡ್ತಾರೆ. ಕನ್ನಡ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು 25 ಇರುತ್ತೆ, ಇನ್ನು ಮಿಕ್ಕಿದ ಸಬ್ಜೆಕ್ಟ್ಗೆಲ್ಲ ಇನ್ನು 5 ಸಬ್ಜೆಕ್ಟ್ಗೇನೋ 20 ಮಾರ್ಕ್ಸ್ ಏನೋ ಇರುತ್ತೆ ಇಂಟರ್ನಲ್ ಮಾರ್ಕ್ಸು. ನೀವು ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು 15, 13 ಹಿಂಗೆ ತೆಗೆದ್ರು ಕೂಡ ನೀವು ಪಾಸ್ ಆಗ್ತೀರಾ. ಇಂಟರ್ನಲ್ಲು ಪ್ಲಸ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಇರುತ್ತೆ. ಈಗ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಕನ್ನಡ ಎಕ್ಸಾಮಲ್ಲಿ ಬಂದ್ಬಿಟ್ಟು ಒಂದು 25 ಇರುತ್ತೆ. ನೀವು ಮಾಮೂಲಿ ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಕನ್ನಡದಲ್ಲಿ ಬಂದ್ಬಿಟ್ಟು ನೀವು ಒಂದು 20 ತೆಗ್ದಿರ್ತೀರ ಅಂದ್ಕೊಳ್ಳಿ. ಆವಾಗ ಬಂದ್ಬಿಟ್ಟು 20 + 25 ಎಷ್ಟಾಗುತ್ತೆ, 20, 40, 45 ಆಗುತ್ತೆ. ನಿಮಗೆ 33% ಅಲ್ಲೇ ಬರುತ್ತೆ. ನೀವು ಕನ್ನಡ ಎಕ್ಸಾಮಲ್ಲಿ ಸೊ ಪಾಸ್ ಆಗ್ತೀರಾ. ಇನ್ನು 5 ಸಬ್ಜೆಕ್ಟ್ ಏನಿದೆ ಮಾಮೂಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮಗೆ ಸಮಾಜ ವಿಜ್ಞಾನ ತಗೊಳ್ಳಿ. ಸೊ ಸಮಾಜ ವಿಜ್ಞಾನದಲ್ಲಿ ಬಂದ್ಬಿಟ್ಟು ನಿಮಗೆ 20 ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿರ್ತಾರೆ. ಸಾರಿ 20 ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸ್ನ ಕೊಟ್ಟಿರ್ತಾರೆ. ನಿಮಗೆ ಮಾಮೂಲಿ ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ಒಂದು 15 ತೆಗ್ದಿರ್ತಾರೆ ಅಂದ್ಕೊಳ್ಳಿ. 15, 20 ಎಷ್ಟಾಯಿತು, 35 ಆಗುತ್ತೆ. 33% ಅಲ್ಲೇ ಬರುತ್ತೆ. ನೀವು ಸಮಾಜ ವಿಜ್ಞಾನದಲ್ಲಿ ಸೊ ಪಾಸ್ ಆಗ್ತೀರಾ. ಹಂಗೆ ನೀವು 6 ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗ್ತೀರಾ 33% ಬಂದರೆ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ ನಮಗೆ ಗ್ರೇಡ್ ಇರುತ್ತೆ ಇಲ್ವಾ, ಪಾಸಿಂಗ್ ಮಾರ್ಕ್ಸ್ ಇರುತ್ತಾ ಅಂತ. ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ತೃತೀಯ ಭಾಷೆಯಾದಂಥ ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ನಿಮಗೆ ಗ್ರೇಡ್ ಇರುತ್ತೆ ಇಲ್ವಾ, ಮಾಮೂಲಿ ಅಂಕಗಳು ಇರುತ್ತೆ ಅಂತ. ಸೊ ನಿಮಗೆ ನಾಳೆ ಗೊತ್ತಾಗುತ್ತೆ. ಸೊ ನಾಳೆ ಬಂದ್ಬಿಟ್ಟು ಏನೋ ಹೈಕೋರ್ಟ್ಗೇನೋ ಮಾಮೂಲಿ ಕೋರ್ಟ್ಗೇನೋ ಆದೇಶನ ಮಾಡಿದ್ದಾರೆ. ಮಾಮೂಲಿ ಮೇಲ್ಮನವಿಯನ್ನು ಮಾಡಿದ್ದಾರೆ, ಅಂದರೆ ಮರುಪರಿಶೀಲನೆ ಮಾಡೋಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಗ್ರೇಡ್ ಇರುತ್ತಾ ಇಲ್ವಾ ಅಂತ, ಮಾಮೂಲಿ ಅಂಕಗಳು ಇರುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ಸೊ ನಾಳೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು ಏಪ್ರಿಲ್ ಎಂಡಿಂಗಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಸೊ ಏನೋ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ನಾನು SLC ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ತೆಗಿತೀನಿ ಅಂತ, ಸೊ ಒಂದು ಕಮೆಂಟ್ ಸೆಕ್ಷನ್ ತಿಳಿಸಿ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅಂತ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳೋದಾದರೆ ಸೊ ಗ್ರೇಸ್ ಮಾರ್ಕ್ಸ್ ಬಂದು ನಿಮಗೆ 5 ಮಾರ್ಕ್ಸ್ ಇರುತ್ತೆ. 6 ಸಬ್ಜೆಕ್ಟು ಸೇರಿ ನಿಮಗೆ ಕನ್ನಡ, ಮಾಮೂಲಿ ಸಮಾಜ ವಿಜ್ಞಾನ, ಗಣಿತ, ಸೈನ್ಸು ಇಷ್ಟೆಲ್ಲ ಸೇರಿ ನಿಮಗೆ 6 ಸಬ್ಜೆಕ್ಟು ಸೇರಿ ನಿಮಗೆ ಸೊ 5 ಗ್ರೇಸ್ ಮಾರ್ಕ್ಸ್ ಅನ್ನೋದು ಇರುತ್ತೆ. ಇನ್ನೇನು ಫೇಲ್ ಆಗ್ತೀರಾ ಅನ್ನುವಾಗ ನಿಮಗೆ ಸೊ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಆಗಲೇ ಹೇಳ್ದಂಗೆ ನಿಮಗೆ 6 ಸಬ್ಜೆಕ್ಟಲ್ಲಿ 33% ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. 625ಕ್ಕೆ ಬಂದ್ಬಿಟ್ಟು 206 ತೆಗೆದ್ರೇನೋ ಪಾಸ್ ಆಗ್ತೀರಾ ನೀವು. ಇದಿಷ್ಟು SLC ಬಗ್ಗೆ ವಿಡಿಯೋ. ಸೊ ಏನಾರು ಡೌಟ್ ಇತ್ತು ಅಂದರೆ ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.